ಬಾ ನಡ್ಕೊಂಬ. ನೋಡಿ ಬನ್ನಿ ಈಗ ನಮ್ಮ ಜೊತೆ ಮಕ್ಕಳ ಕೌಂಟ್ ಡೌನ್ ಶುರು. ಸರಿಯಾಗಿ ನೋಡ್ಕೊಳ್ಳಿ. ಹಾ ಬನ್ನಿ ಬನ್ನಿ. ನೋಡಿ ಬೀಗ್ರೆ, ಸಪ್ತಪದಿ ಕಾರ್ಯಕ್ರಮ ಮುಗೀತು. ಗಂಡ ಹೆಂಡತಿ ಸಂಸಾರಕ್ಕೆ ಬೇಕಾದ ಸಪ್ತಪದಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸ್ಬಿಟ್ಟೆ. ನೀವು ನಿಮ್ಮ ಹೆಂಡತಿ ಕೈ ಹಿಡಿದು ಹೇಳೇ ಜೀಟ್ರಲ್ಲ. ಇದು 2ನೇ ಸರಿ ಮದ್ವೆ ಆದ ಹಾಗೆ, ಆದ್ರೆ ಸೇಮ್ ಓಲ್ಡ್ ಹೆಂಡತಿ. ನಿಮ್ಮ ನಗು ಬರಲ್ವೋ? ಸಿಕ್ಕಾಪಟ್ಟೆ ಬರ್ತಾ ಇದೆ, ನಂಗೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ. ಆಮೇಲೆ ನಾಗ್ತೀನಿ. ಆಸೆ ಪ್ರಜ್ಞೆ ಕಡಿಮೆ ನಿಮ್ಗೆ. ಈಗ ಪ್ರಮುಖವಾದ ಘಟ್ಟ ಅಂದ್ರೆ ಬಿಂದಿಗೆಯಲ್ಲಿ ಉಂಗುರ ಹುಡುಕುವುದು. ಬೀಗ್ರೆ ಬನ್ನಿ ಬನ್ನಿ, ನಿಮ್ಮ ಕೈಯಾರೆ ಬಿಂದಿಗೆನಲ್ಲಿ ಈ ಉಂಗುರ ಹಾಕಿ. ಇದನ್ನ ಅಳಿಮೈಂಗೆ ಅಂತ ನಾನ್ ತಂದಿರೋದು. ಸೀತಾರಣ್ಣ ಹೇಗಿದೆ ಉಂಗುರ? ನಾನೇ ಅಳಿಯದ್ರಿಗೆ ಮಾಡಿಸಿರೋದು. ಬೀಗ್ರೆ ಇದನ್ನ ನಿಮ್ಮ ಕೈಯಾರೆ ನೀವು ಬಿಂದಿಗೆ ಒಳಗಡೆ ಹಾಕಬೇಕು. ಆಮೇಲೆ ನವದಂಪತಿಗಳು ಇದರಲ್ಲಿ ಉಂಗುರ ಹುಡುಕಿ ತೆಗಿಬೇಕು. ಯಾರು ತೆಗಿತಾರೋ ಅವ್ರ ಗೆದ್ದಾಗ. ಯಾರು ಗೆಲ್ತಾರೋ ಅವ್ರದೇ ಮುಂದೆ ಸಂಸಾರದಲ್ಲಿ ಅಧಿಪತ್ಯ. ಬೀಗ್ರೆ ನೀವು ಮುಂದೆ ಬನ್ನಿ ಬನ್ನಿ, ಹೇಳ್ತೀನಿ. ಅಯ್ಯೋ ತಗೊಳ್ಳಿ ಹಾಕಿ ಬನ್ನಿಪ್ಪ. ಈ ಶಾಸ್ತ್ರ ಯಾತಿಕೋ? ಮೊದಲ ರಾತ್ರಿ ಮುಂಚಿನ ಮುಜುಗರನ್ನ ಒಂದು ಓಡ್ಸೋಕೆ. ಶಾಸ್ತ್ರ ಸಂಪ್ರದಾಯನ ಸುಮ್ಮನೆ ಮಾಡಿಲ್ಲ ಬೀಗ್ರೆ, ಅದಕ್ಕೆ ಸೈಂಟಿಫಿಕ್ ರೀಸನ್ಸ್ ಇದೆ. ಹಾಕಿ ಹಾಕಿ. ಚಪ್ಪಳೆ ಹೊಡಿರಪ್ಪ. ಈಗ ಮಕ್ಕಳ ರೆಡಿ? ಬೇಡ ಬೇಡ, ಇದು ದೊಡ್ಡವ್ರ ವಿಷಯ. ರೆಡಿ? 1 2 3. ಬನ್ನಿಪ್ಪ. ಬರಲ್ವೋ? ಅದಕ್ಕೂ ನಾನೇ ಬರ್ಬೇಕಾ? ಬರ್ತೀನಿ ರೀ. ಅದು ಹಾಗೆ ಬಿಡ್ಲಿ. ಬನ್ನಿ 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 ಅಳಿಯಂದ್ರೆ, ಬನ್ನಿ ಬನ್ನಿ ಬನ್ನಿ. ಹಾಕಿ ಕೈ ಹಾಕಿ ಶುರು ಮಾಡಿ. ಅಳಿಯಂದ್ರೆ ಗೀತಾ ಹುಡುಕು, ಅಳಿಯಂದ್ರೆ ಹುಡುಕ್ರಿ. ಗೀತಾ ನೀನೇ ಗೆಲ್ಬೇಕು ಮಗಳೇ, ಯಾವುದೇ ಕಾರಣಕ್ಕೂ ಬಿಟ್ಕೊಬೇಡ. ಅಯ್ಯೋ ಹುಡುಕಿ ಅಳಿಯಂದ್ರೆ. Come on, come on. ಗೀತಾ ಯಾವುದೇ ಕಾರಣಕ್ಕೂ ಬಿಡ್ಬೇಡ, ಗೆಲ್ಲೇಬೇಕು ಗೀತಾ. Come on, Vijay. Come on, Vijay. ಇಲ್ಲೂ ಗೆಲ್ಲೋ ಆಸನ ಯಜಮಾನ್ರೆ. ಎಲ್ಲಾದ್ರೂ ಸರಿ, ನಿನ್ ಮುಂದೆ ಮಾತ್ರ ಯಾವತ್ತೂ ಸೋಲಲ್ಲ. ಆಗ್ಲೇ ನಿಮ್ ಕಾಲನ್ನ ನನ್ ಕೈ ಹಿಡ್ದಿತ್ತು. ಅವಸ್ಥೆ ಏನಾಗಿತ್ತು? ಈಗ ಕೈ. ಹುಷಾರಾಗಿರು, ಏನಾದ್ರೂ ಆಗ್ಬೋದು. ಗೀತಾ ಹುಡ್ಕಮ್ಮ ಹುಡುಕು, ಯಾವುದೇ ಕಾರಣಕ್ಕೂ ಅಳಿಯಂದ್ರೆ ಗೆಲ್ಲೋದಕ್ ಬಿಡ್ಬೇಡ. ವಿಜಯ್ ನೀನ್ ಸೋಲ್ಬೇಡ ಕಣ. ನುಗ್ಗು ನುಗ್ಗು ವಿಜಯ, ಬಿಡ್ಬೇಡ, ಮುನ್ನುಗ್ಗು. ಜಯಂ ಮನದೆ. ಅಲ್ಲಿ ಅಲ್ಲಿ ಹುಡ್ಕಿ. ಎತ್ಕೊಳ್ಳಕ್ಕೆ ಬಾನು, ನೀನು ವಿಜಯ್ ಸಪೋರ್ಟ್ ಮಾಡು.
ಏ ಗೀತಾ ಬಿಡ್ಬೇಡ, ಇದು ನನ್ನ ಮರ್ಯಾದೆ ಪ್ರಶ್ನೆ, ಹುಡುಕ್ಲೇಬೇಕು. ವಿಜಯ ಬಿಡಬೇಡ, ಇದು ಮುಂದಿನ ನಿನ್ನ ಸಂಸಾರದ ಪ್ರಶ್ನೆ. ಬಿಡಬೇಡ, ಮುನುಗು. ಕಮಾನ್ ಮಗ ಮಾಡು 12 13 ಬಾ, ಹಂಗೆ 14 15. ಲೋ ಶಶಿ, ಯಾಕೋ ನನ್ನ ಎಡಗಣ್ಣು ಅದರ್ತಾ ಇದೆ. ಮೋಸ್ಟ್ಲಿ ನರದವರ ಬಳಿ ಇರಬೇಕು, ಚೆಕ್ ಮಾಡಿಸ್ಕೊಳ್ಳೋ. ಕರೆಕ್ಟ್ ಮಚ್ಚ, ಇರುತ್ತೆ. ಕಪಾಳ ಹೊಡಿತೀನಿ ನಿಮ್ಮಿಬ್ಬರಿಗೂ. ಇಲ್ಲ ಮಗ, ಇಲ್ಲಿ ತನಕ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಬಟ್ ಈ ರೀತಿ ಆಗ್ತಾ ಇದೆ ಅಂದ್ರೆ ವಿಜಯ್ ಯಾವ್ದಾದ್ರು ತೊಂದ್ರೆಯಲ್ಲಿ ಸಿಗಾಕೊಂಡಿರ್ಬೋದಾ? ಅದೇ ನನ್ನ ಅನುಮಾನ. ಎಲ್ಲಾದ್ರೂ ವಿಜಯ್ ಸೋಲ್ತಾ ಇರ್ಬೋದಾ? ಇಲ್ಲ ಕಣೋ, ಎಷ್ಟೇ ಕಷ್ಟ ಆದ್ರೂ ನಮ್ ವಿಜಿ ಸೋಲಿನ ಕಡೆ ಹೆಜ್ಜೆ ಇಡೋನಲ್ಲ. ಆದ್ರೆ ಪ್ರತಿ ಸರ್ತಿ ಅವನನ್ನ ಸೋಲಿನ ಕಡೆ ಹೆಜ್ಜೆ ಹಾಕ್ಸೋವಾಗ ಮಾಡ್ತಾ ಇರೋಳು ಆ ಗೀತಾ. ಅಂತ ಗೀತಾ ಅವನ್ ಮನೇಲೇ ಇದ್ದಾಳೆ ಅಂದ್ಮೇಲೆ ಮತ್ತೊಂದು ಸೋಲು ಅವನ್ ಕಡೆ ಧಾವಿಸಿ ಬರ್ತಾ ಇದೆ ಅನ್ನೋ ಅನುಮಾನ ಶುರುವಾಗ್ತಾ ಇದೆಯೋ? ಹಾಗಾದ್ರೆ ಯಾವ್ದಕ್ಕೂ ಒಂದ್ಸತಿ ಅವ್ನಿಗೆ ಫೋನ್ ಮಾಡಿ ವಿಚಾರಿಸ್ಕೊಂಡ್ಬಿಡೋದು ವಾಸಿ ಅಲ್ವಾ? ಬೇಡಪ್ಪ, ನಾವು ಸುಮ್ಮನೆ ಇಲ್ದಿರೋ ಪ್ರಶ್ನೆ ತೆಗಿಯೋದು, ಆಮೇಲೆ ಅವ್ನು ಬಂದು ಬಾಯಿಗೆ ಬಂದಂಗೆ ಒಯ್ಯೋದು ಯಾಕೆ ಬೇಕು ಹೇಳಿದೆಲ್ಲ? ಸುಮ್ಮನೆ ಇದ್ದು ಬಿಡೋದೇ ವಾಸಿ. ಅದು ಸರಿನೇ, ಏನಾದ್ರೂ ಎಡವಟ್ಟಾದ್ರೆ ಅವನೇ ಫೋನ್ ಮಾಡ್ತಾನಲ್ಲ, ಅವಾಗ ನೋಡ್ಕೊಂಡ್ರೆ ಆಯ್ತು ಬಿಡು. ಲೋ ಗಿರಿ, ನೋಡೋದು ಬಿಟ್ಟು ನಾವು ಇನ್ನೇನೋ ಮಾಡಿದ್ದೀವಿ. ಒಟ್ನಲ್ಲಿ ಆ ವಿಜಿ ಹತ್ರ ಯಾರಾದ್ರೂ ತಗಲಾಕೊಂಡ್ರೆ ನರ್ಕ ಅನ್ಭವಿಸ್ತಾರಂತ ಅನ್ಕೋತಾ ಇದ್ವಿ. ಆದ್ರೆ ಸದ್ಯದ ಪರಿಸ್ಥಿತಿಲಂತೂ ನರ್ಕ ನೋಡ್ತಿರೋದು ವಿಜಿನೇ ಅನ್ನೋದು ಪಕ್ಕ ಆಗ್ತಿದೆ ಮಗ. ಆದ್ರೂ ಮಗ, ಸೋಲಿನ ಕಡೆ ಹೆಜ್ಜೆ ಇಡೋ ವಿಜಿನ ನನ್ನ ಕೈಲಂತೂ ನೋಡಕ್ ಸಾಧ್ಯ ಇಲ್ಲ. ಇಲ್ಲ ಮಗ, ಅದು ಹಾಗಾಗಲ್ಲ. ಅವ್ರ ಮನೆ ಪವರ್ ಹೌಸ್ ಇದ್ದಂಗೆ, ಅಲ್ಲಿ ಕೈ ಇಟ್ರೆ ಕೈ ಇಟ್ಟೋರ್ಗೆ ಶಾಕ್ ಹೊಡಿಯುತ್ತಷ್ಟೇ. ಮಗ, ಅಂತಿರೋದೇನಾದ್ರು ಉಲ್ಟಾ ಆಗುತ್ತಾ? ಅದಕ್ಕೆ ನನ್ನ ಎಡಗಣ್ಣು ಅದರ್ತಾ ಇದೆಯಲ್ಲ, ಅದೇ ನನ್ನ ಅನುಮಾನ. ಸಿಕ್ತು. ವಿಜಯ್ ಗೆದ್ದ, ನಮ್ಮ ಹುಡುಗ ಗೆದ್ದ. ವೆರಿ ಗುಡ್, ಲವ್ ಯು ಕಣ. ಏನಮ್ಮ ಗೀತಾ, ಒಳ್ಳೆ ಅವಕಾಶನ ಕಳ್ಕೊಂಡ್ಬಿಟ್ಟಿಯಲ್ಲಮ್ಮ. ಸಂಸಾರದಲ್ಲಿ ಮೇಲ್ಗೈ ಸಾಧಿಸೋ ಅವಕಾಶನ ಕಳ್ಕೊಂಡ್ಬಿಟ್ಟಿಯಲ್ಲಮ್ಮ. ಹಾ, ಇದು ಬಿಟ್ಟಿರೋ ಚಾನ್ಸ್ ಅಲ್ಲ ಬಿಗ್ರೆ, ನನ್ನ ಮಗ ಬಿಟ್ಕೊಡ್ದೇ ಇರೋ ಚಾನ್ಸ್. ಗೆಲ್ಲೋ ಕೆಲ್ಸ ನನ್ನ ಮಗ ಗಮನ ಇಟ್ಟು ಮಾಡ್ತಾನೆ. ಯಾವತ್ತಿದ್ರೂ ವಿಜಯ್ ಅಂದ್ಕೊಂಡಿದ್ದೆ ಆಗೋದು. ಗೀತಾನೇ ಸೋಲೋದು, ಆನೆ ನಡೆದಿದ್ದೆ ದಾರಿ. ಈಗ ತಟ್ರೋ ಚಪ್ಪಾಳೆ. ಒಂದ್ ನಿಮಿಷ ಅತ್ತೆಮ್ಮ. ಆನೆ ನಡೆದಿದ್ದೆ ದಾರಿ ನಿಜ, ಆದ್ರೆ ನಿಮ್ಮ ಆನೆ ಸದ್ಯಕ್ಕೆ ಸೋಲೋ ದಾರಿಲಿ ನಡೆದು ಬಿಡ್ತಲ್ಲ, ಅದೇ ನನಗೆ ಬೇಜಾರು. ಆನೆ ನಡೆದಿದ್ದೆ ದಾರಿ ನಿಜ, ಆದ್ರೆ ನಿಮ್ಮ ಆನೆ ಸದ್ಯಕ್ಕೆ ಸೋಲೋ ದಾರಿಲಿ ನಡೆದು ಬಿಡ್ತಲ್ಲ, ಅದೇ ನನಗೆ ಬೇಜಾರು. ಗೀತಾ, ಏನ್ ಹೇಳ್ತಿದ್ಯಮ್ಮ? ಹಾಮ್ಮ, ಹುಡ್ಕೋ ಟೈಮಲ್ಲಿ ನನ್ನ ಬೆರಳಲ್ಲಿದ್ದ ಉಂಗ್ರ ಜಾರ್ ಬಿದ್ಬಿಡ್ತು. ನಮ್ಮ ಯಜಮಾನ್ರು ಅದೇ ಹುಡುಕ್ತಾರ ಉಂಗ್ರ ಅನ್ಕೊಂಡು ಗೆದ್ದೆ ಅನ್ಕೊಂಡು ಅನೌನ್ಸ್ ಮಾಡ್ಬಿಟ್ರು. ಯಜಮಾನ್ರೆ, ನಿಮ್ ಕೈಯಲ್ಲಿರೋ ಉಂಗ್ರ ನೋಡಿ. ಏನು?
ಯಜಮಾನ್ರೆ ನಿಮ್ ಕೈಲಿ ಇರೋದು ನನ್ನುಂಗ್ರ. ಮಾವ ಬಿನ್ಗೆಗೆ ಹಾಕಿದ ಉಂಗ್ರ ನನ್ ಕೈಲಿದೆ, ನೋಡಿ ಯಜಮಾನ್ರೆ. ಬೇಷ್ ಮಗಳೇ, ಇದು ಪಂದ್ಯ ಅಂದ್ರೆ. ಇದಕ್ಕೆ ಕೊಡಿರಿ ಎಲ್ಲಾರು ಚಪ್ಪಾಳೆ. ಒಟ್ನಲ್ಲಿ ಒಳ್ಳೇದೇ ಆಯ್ತು ಗೀತಾ. ಅಳಿಯಂದ್ರ ಮಾತ್ರ ನಿನಗೆ ಉಂಗ್ರ ಹಾಕೋದ್ ಬೇಡ ಅಂತ ಆ ದೇವ್ರೆ ನಿನ್ನ ಉಂಗ್ರ ಅಳಿಯಂದ್ರ ಕೈಗೆ ಸಿಗೋ ಹಾಗೆ ಮಾಡಿದ್ದಾರೆ ಅಲ್ವೇನ್ರಿ? ಸಾವಿರಕ್ಕೊಂದು ಮಾತು ಕಣೆ ಸುಶೀಲ. ಹಾ, ಈಗ ಉಂಗ್ರ ಬದಲಾಯಿಸ್ಕೊಳ್ಳಿ. ಗೀತಾ, ನೀನೇ ಮೊದಲು ಉಂಗ್ರ ಹಾಕಮ್ಮ. ಲೇಡೀಸೇ ಫಸ್ಟ್. ಅದಕ್ಕೂ ನಾನೇ ಬರ್ಬೇಕೆ? ಬರ್ತೀನಿ ಬಿಡಿ, ಬಂದೆ. ನಾನಿರೋದೇ ಅದಕ್ಕೆ. ಅಳಿದೇವರು ಈಗ ನಿಂತ್ಕೊಳ್ಳಿ. ನಿಂತ್ಕೊಳ್ಳಮ್ಮ. ಕೊಡಿ ಕೈ. ಹಾಕಮ್ಮ, ಹಾಕು.